ನಾನು ಕಳೆದ 30 ವರ್ಷಗಳಿಂದಲೂ ರಾಜಗೋಪಾಲನಗರ ಹಾಗೂ ಅಕ್ಕಪಕ್ಕದ ಜನರಿಗೆ ಮಂಗಳ ವಾಟರ್ ಸಪ್ಲೈಯರ್ ಹೆಸರಿನಲ್ಲಿ ನೀರು ಸರಬರಾಜು ಮಾಡುವ ಕೆಲಸ ಮಾಡುತ್ತಿದ್ದು, ಕೆಂಪೇಗೌಡ ಬಡಾವಣೆ ಸೇರಿದಂತೆ ಅಕ್ಕಪಕ್ಕದ ಬಡಾವಣೆಗಳಿಗೆ ಉಚಿತವಾಗಿ ಅಂದರೆ ನೀರು ತುಂಬಿಸುವ ಹಾಗೂ ಡೀಸೆಲ್ ಖರ್ಚನ್ನು ಮಾತ್ರ ತೆಗೆದುಕೊಂಡು ನೀರು ಸರಬರಾಜು ಮಾಡುತ್ತಿದ್ದೇನೆ. ಆದರೆ ನನ್ನ ಏಳಿಗೆಯನ್ನು ಸಹಿಸದ ಕೆಲವು ಕಿಡಿಗೇಡಿಗಳು ಕಾಣದ ಕೈಗಳ ಜೊತೆ ಕೈ ಜೋಡಿಸಿ ನನ್ನ ವಿರುದ್ಧ ಸತ್ಯಕ್ಕೆ ದೂರವಾದ ಆರೋಪವನ್ನು ಮಾಡುವ ಮೂಲಕ ಕೀಳುಮಟ್ಟದ ರಾಜಕೀಯ ಮಾಡುತ್ತಿದ್ದಾರೆ ಎಂದು ರಾಜಗೋಪಾಲ ನಗರದ ವಾರ್ಡ್ ಬಿಜೆಪಿ ಅಧ್ಯಕ್ಷರು ಹಾಗೂ ಕೆಂಪೇಗೌಡ ಬಡಾವಣೆಯ ಕ್ಷೇಮಾಭಿವೃದ್ಧಿ ಸಂಘದ ಅಧ್ಯಕ್ಷ, ಮಂಗಳ ವಾಟರ್ ಸಪ್ಲೈಯರ್ನ ಮಾಲೀಕ ನರಸಿಂಹಮೂರ್ತಿ ಎಂದು ಹೇಳಿದ್ದಾರೆ. ಇನ್ನು ರಾಮಯ್ಯ ಬಡಾವಣೆಯ ತಮ್ಮ ನಿವಾಸದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ನನ್ನ ಹೆಸರು ಸುದ್ದಿ ಪ್ರಚಾರ ಆಗಿತ್ತು. ಆ ಕಾರಣದಿಂದ ನಾವು ವಾಹಿನಿಗೆ ಏನು ಇದ್ರ ಬಗ್ಗೆ ಕೊಡಬೇಕು ಅಂದ್ಬಿಟ್ಟು ಕರೆದಿದ್ದೀನಿ. ಕಾರಣ ಏನಪ್ಪ ಅಂದರೆ, ನಾನು ಮಂಗಳ ವಾಟರ್ ಸಪ್ಲೈ 30 ವರ್ಷದಿಂದ ಸೇವೆ ಮಾಡ್ಕೊಂಡಿದ್ದೀನಿ. ಮಂಗಳ ವಾಟರ್ ಸಪ್ಲೈಯಲ್ಲಿ ನನ್ನ ಬಗ್ಗೆ ಎಲ್ಲ ಸಲದ ಅಪವಾದ ಬಂದ್ರಿಂದ ಅದಕ್ಕೆ ನಾನು ಉತ್ತರ ಕೊಡಬೇಕಾದ ಸನ್ನಿವೇಶ ಬಂದಿದೆ. ನಾನು ಒಬ್ಬ ಜವಾಬ್ದಾರಿಯಿಂದ ವ್ಯಕ್ತಿಯಾಗಿದೆ, ಸ್ಥಾನದಲ್ಲಿದ್ದೀನಿ. ನಾನು BJPಯಲ್ಲಿ ವಾರ್ಡ್ ಅಧ್ಯಕ್ಷ ಕೆಲಸ ಮಾಡ್ತಾ ಇದ್ದೀನಿ. ನನ್ನ ಕರ್ತವ್ಯದಿಂದ ಏನಪ್ಪ ಇವತ್ತು ದಿನ ಅಂತಂದರೆ, ನನ್ನ ವಾರ್ಡಲ್ಲಿ ರಾಜಗೋಪಾಲ ವಾರ್ಡಲ್ಲಿ ಕುಂದುಕೊರತೆಗಳ ಬಗ್ಗೆ ಸಹ ನಾನು ಹೋಗಿ ಸಾಲ್ವ್ ಮಾಡಿದ್ದೀವಿ. ನಮ್ಮ ಶಾಸಕರು ಸಹ ಅದಕ್ಕೆಲ್ಲ ಸಹಕಾರ ಕೊಟ್ಟು ಒಳ್ಳೆಯ ಕೆಲಸ ಕಾರ್ಯವನ್ನು ಮಾಡಿಕೊಟ್ಟಿದ್ದಾರೆ. ನಾವು ಅದೇ ರೀತಿ ನಡ್ಕೊಂಡು ಹೋಗ್ತಾ ಇದ್ದೀವಿ. ಇದು ವಾಟರ್ ಸಪ್ಲೈ ದಂಧೆಯಿಂದ ಹೇಳಿದ್ರೆ ಯಾರೋ ನನ್ನ ಸ್ನೇಹಿತರು ಮಂಜುನಾಥ್ ಅವರು ದಂಧೆ ಮಾಡ್ತಾ ಇದ್ದಾರೆ. 40ರಿಂದ 60 ಟ್ಯಾಂಕ್ ತುಂಬ ಹೊಡಿತಾವ್ರೆ ಅಂತ ಹೇಳಿದ್ದಾರೆ. ನಾವು ಇಷ್ಟು ವರ್ಷ ಬೇರೆ ಕಡೆ ತುಂಬಿ ನೀರು ನಾವು ಕೆಂಪೇಗೌಡ ಕೊಡ್ತೀವಿ, ರಾಜಗೋಪಾಲ ಇಡೀ ಬಾಡಿಗೆ ಹೊಡ್ತಾ ಇದ್ದು ನೀರನ್ನ. ಬೇರೆ ಕಡೆ ನೀರು ಸಿಗ್ತಾ ಇತ್ತು, ಹೊಡಿತಾ ಇದ್ದು, ಫ್ಯಾಕ್ಟ್ರಿಗೆ ಸರ್ವಿಸ್ ಕೊಡ್ತಾ ಇತ್ತು. ಇವಾಗ ಫ್ಯಾಕ್ಟ್ರಿಯಲ್ಲಿ ನೀರು ತುಂಬ ಅಭಾವ ಹೋಗಿದೆ. ಎಲ್ಲೂ ನೀರು ಸಿಗ್ತಾ ಇಲ್ಲ, ಎಲ್ಲ ಬೋರ್ಗಳು ನಿಂತೋಗಿದೆ. ಆ ಉದ್ದೇಶ ಏನಾಯಿತು, ಎಲ್ಲಿ ನೀರು ಸಿಗುತ್ತೆ ಅಲ್ಲಿ ತಗೊಂಡು ಮನೆಗಳಿಗೆ ನೀರು ಕೊಡುವಂಥ ಸನ್ನಿವೇಶ ಬಂತು. ಯಾಕಪ್ಪ ಹೊಡಿತಾ ಇದ್ದೀವಿ ಅಂತಂದರೆ, ಪ್ರತಿಯೊಂದು ಮನೆಗೂ ನೀರು ಅವಶ್ಯಕತೆ ಇದ್ದೇ ಇದೆ. ಕಾರಣ ಏನಪ್ಪ ಅಂದರೆ, ಎಷ್ಟು ಫೋನ್ಗಳು ಬರ್ತವೆ ಅಂತಂದರೆ 100-150 ಫೋನ್ ಬರ್ತವೆ. ಯಾಕೆಂದರೆ ಎಲ್ಲ BWS ಕೊಡೋಕೆ ಆಗ್ತಾ ಇಲ್ಲ ನೀರುಗಳನ್ನ. ಟ್ಯಾಂಕರ್ಗಳು 1000 ಟ್ಯಾಂಕ್ ಹೊಡಿತಾವೆ. ಯಾರು ದಂಧೆ ಮಾಡ್ತಾ ಇಲ್ಲ. ರಾತ್ರಿ 1 ಗಂಟೆ 2 ಗಂಟೆ ನೈಟಲ್ಲಿ ತಗೊಂಡು ಸರ್ವಿಸ್ ಕೊಡ್ತಾ ಇದೀವಿ ನಾವು. ಇವತ್ತು ನಮ್ಮ ಹತ್ರ ನಂಬರ್ಗಳು ಮಾಡಿಕೊಂಡಿದ್ದೀವಿ. ಎಲ್ಲ ಟ್ಯಾಂಕರ್ಗಳು ಸರ್ವಿಸ್ ಕೊಡ್ತಾ ಇದೀವಿ ಅಂತಂದರೆ, ಅಷ್ಟೊತ್ತಿನಲ್ಲಿ ಡ್ರೈವರ್ ಮಾಡಿಕೊಂಡು ಒಂದು ಸೇವೆ ಮಾಡ್ತಾ ಇದ್ದೀವಿ ನಾವು. ಆ ಯಾರೋ ಕಿಡಿಗೇಡಿಗಳು ಇದ್ರ ಬಗ್ಗೆ ಒಂದು ಒಳ್ಳೆ ಕೆಲಸ ಮಾಡೋದಕ್ಕೆ ಕಲ್ಲಾಗ್ತಾರಲ್ಲ, ಕೆಸರಲ್ಲಿ ಕಲ್ಲೇ ಎಸ್ತಲ್ಲ, ಆ ರೀತಿ ಕೆಲಸ ಮಾಡ್ತಾ ಇದ್ದಾರೆ. ನಾವೇನು 1000 ರೂಪಾಯಿ ತೊಗೊಂಡು ಮಾಡ್ತಾ ಇಲ್ಲ. ಇಲ್ಲಿ ಲೋಕಲ್, ಇಲ್ಲಿ ರಾಜಗೋಪಾಲ ವಾರ್ಡಲ್ಲಿ ರಾಮಯ್ಯ ಲೇಔಟ್ ಆಗ್ಬೋದು, ಕೆಂಪೇಗೌಡ ಲೇಔಟ್ ಆಗ್ಬೋದು, ರಾಜಗೋಪಾಲ ಆಗ್ಬೋದು, ಇವತ್ತು ನಾನು ಸೇವೆ ಮಾಡ್ತಾ ಇರೋದು ಫ್ರೀ ಸರ್ವಿಸ್ ಕೊಡ್ತಾ ಇದ್ದೀನಿ. ಕಾರಣ ಏನಪ್ಪ ಅಂದರೆ, 300 ರೂಪಾಯಿ ತುಂಬ ಕೊಟ್ಟರೆ 200 ರೂಪಾಯಿ ಡೀಸೆಲ್ ತೊಗೊಂಡು 405 ರೂಪಾಯಿ ನೀರು ಸಲ್ಲಿಸ್ತಾ ಇದ್ದೀನಿ. 1000 ರೂಪಾಯಿ ಹೇಳೋಲ್ಲ. ಅದು ಯಾರೋ ಇದ್ದರೆ ನಾನು ಮುಂದೆ ಬಂದು ಚಾಲೆಂಜ್ ಮಾಡ್ತಾ ಇದ್ದೀನಿ, ಬಂದು ಹೇಳ್ಬೋದು. ಎಷ್ಟು ಹೊಡಿತಾವ್ರೆ, ದಂಧೆ ಮಾಡ್ತಾರೆ ಅಂತ ಹೇಳೋಲ್ಲ, ಅದ್ರ ಕೊಡ್ಬೋದು. ನಾವು ಸೇವೆ ಮಾಡ್ತಾ ಇದ್ದೀವಿ ವಾಟರ್ ಟ್ಯಾಂಕರ್ನವರು. ನಾವಿಲ್ಲಾಂದ್ರೆ ಎಷ್ಟೋ ಜನ ನೀರಿಲ್ಲ, ಮಕ್ಕಳುಗಳಿಗೆ ಕುಡಿಯೋಕೆ ನೀರಿಲ್ಲ, ಸ್ನಾನ ಮಾಡೋಕ್ಕೆ ನೀರಿಲ್ಲ, ಪ್ರತಿಯೊಂದು ಅವಶ್ಯಕತೆ ಇರೋದ್ರಿಂದ BWS ಎಲ್ಲರಿಗೂ ಕೊಡೋಕ್ಕಾಗಲ್ಲ. ಅದಲ್ಲೇ ಎಲ್ಲ ಗಲಾಟೆ ಆಗಿದೆ. ಟ್ಯಾಂಕರ್ನಿಂದ ನಾವು ಸೇವೆ ಮಾಡ್ತಾ ಇದ್ದೋ. ಇವತ್ತು ನಮ್ಮ ಲೇಔಟಲ್ಲಿ 300-350 ರೂಪಾಯಿ ಕೆಂಪೇಗೌಡ ಲೇಔಟಲ್ಲಿ ನಾನು 20 ವರ್ಷದ ಅಧ್ಯಕ್ಷರಾಗಿ ಕೆಲಸ ಮಾಡ್ಕೊಂಡಿದ್ದೀನಿ. ಅವುಗಳ ಬಗ್ಗೆ ಒಂದು ರೋಡ್ ಆಗ್ಬೋದು, ಸ್ಯಾನಿಟರಿ ಆಗ್ಬೋದು, ಮೋರಿ ಆಗ್ಬೋದು, ಲೈಟ್ ಆಗ್ಬೋದು, ನಮ್ಮ ಶಾಸಕರು ತಗೊಂಡು ಅವ್ರ ಹಿಂದಿನ ಕೆಲಸ ಮಾಡಿಕೊಂಡು ಒಳ್ಳೆ ಕೆಲಸ ಮಾಡಿಸಿದ್ದೀವಿ. ಇವತ್ತು ಒಳ್ಳೆ ಉತ್ತಮವಾಗಿದೆ. ಆಯಿತಾ. ನೀರು ಅಭಾವ ಅಂತಂದರೆ ಪ್ರತಿಯೊಂದು ಈ ವರ್ಷ ತುಂಬ ಪ್ರಾಬ್ಲಮ್ ಇದೆ. ಎಲ್ಲ ಗೊತ್ತಿರೋ ವಿಷಯನೇ. ನೀರು ಎಲ್ಲೂ ಸಿಕ್ಕಿಲ್ಲ ಅನ್ನೋದಕ್ಕೆ ನೀರು ತೊಗೊತಾರೋದು ನಾವು. ಇಲ್ಲ, ನೀರು ತೊಗೊಂಡಿರಲಿಲ್ಲ, ಅಲ್ಲಿ ಎಲ್ಲೂ ಇಲ್ಲ ಅನ್ನೋದಕ್ಕೆ ಅಲ್ಲಿ ನೀರು ಬಳಸ್ಕೊತಿದ್ವಿ. ಆ ನೀರನ್ನ ನಾವು ನಮ್ಮ ಬೋರ್ಗಳು ಕಮರ್ಷಿಯಲ್ ಮಾಡ್ತದೆ. ಇದಲ್ಲ ಇವಾಗ ಹೇಳಿದ್ರೆ ಯಾರೋ ಒಬ್ರು ಪರ್ಮಿಷನ್ ತೊಗೊಂಡಿಲ್ಲ ಅಂತ ಕೇಳಿದ್ರು. ಪ್ರತಿಯೊಂದು ಮನೆಗೂ ನೀವು ಬರ ಹಾಕೋಣಲ್ವಾ, ಎಲ್ಲ ಮನೆ ಪರ್ಮಿಷನ್ ತೊಗೊಂಡು ಬರ ಹಾಕೋಣವ್ರ. ನಾನು ಕೇಳ್ತೀನಿ, ಯಾರು ನಮ್ಮ ಸೈಟ್ ಅಂತಲ್ಲ, ಅವರು ಬರ ಹಾಕಿ ವಾಷಿಂಗ್ ಮಾಡ್ತಾನೆ, ಬೇಕಂತ ವಾಷಿಂಗ್ ಮಾಡ್ತಾರೆ, ಎಲ್ಲ ಮಾಡ್ತಾರೆ. ಅವ್ರು ಕಮರ್ಷಿಯಲ್ ಮಾಡ್ತಾರ ಇಲ್ವಲ್ಲ. ನಾವು ಕಮರ್ಷಿಯಲ್ ಮಾಡಿಸ್ತಿದ್ವಿ, ಪರ್ಮಿಷನ್ ತೊಗೊಂಡಿದ್ದೀವಿ, ನೀರು ಬಿಡ್ತಾ ಇದೀವಿ ನಾವು. ಇವಾಗ ಟ್ಯಾಂಕರ್ ಇದು ತೊಗೊಳ್ಳಿ ಅಂತ ತೊಗೊಂಡಿದ್ದೀವಿ, ಪರ್ಮಿಷನ್ ತೊಗೊಂಡು ನೀರು ಬಿಡ್ತಾ ಇದೀವಿ ನಾವೆಲ್ಲರೂ. ಆದರೆ ದಂಧೆ ಮಾಡ್ತಾರೆ. ದಂಧೆ ಮಾಡಿದೆ ಅಂತ ಹೇಳ್ತಾರೆ. ನಾವು 400-500 ರೂಪಾಯಿ ಹೊಡೆಯೋದು ದಂಧೆನಾ? ಒಂದು ರೋಡಿಗೆ ಬೇರೆ ತುಂಬಕ್ಕೆ 300 ರೂಪಾಯಿ ಕೊಡ್ತೀವಿ. 200 ರೂಪಾಯಿ ಡೀಸೆಲ್ ಹೋದರೆ ಡ್ರೈವರ್ ಸಂಬಳ ನಾವು ಕೈಯಿಂದ ಕೊಡ್ತಾ ಇದ್ದೀನಿ. ಟ್ಯಾಂಕರ್ ನಂದು ಸ್ವಂತ ಬಂಡವಾಳ ಹಾಕಿ ಟ್ಯಾಂಕರ್ ಬಿಟ್ಟಿದ್ದೀನಿ. ಯಾಕೆ ಸೇವೆ ಮಾಡ್ತೀವಿ ನಾವಿಲ್ಲಿ. ನಾನು ವಾರ್ಡಲ್ಲಿ ಒಬ್ಬ ಅಧ್ಯಕ್ಷನಾಗಿ ಸೇವೆ ಮಾಡಬೇಕು. ಆ ಕಾರಣದಿಂದ ನೀರು ಎಲ್ಲಿ ಸಿಗುತ್ತೆ ಅದು ತೊಗೊಂಡು ನೀರು ಹೊಡಿತಾ ಇದ್ದೀನಿ ಅಷ್ಟೇ. ಬೇರೆ ಕಡೆ ತೊಗೊಂಡು ಬಿಡ್ತಾ ಇಲ್ಲ. ನಾನು ಹೊಡಿತಾ ರಾಮಯ್ಯ ಬಡಾವಣೆ, ಕೆಂಪೇಗೌಡ ಲೇಔಟು, ರಾಜಗೋಪಾಲ ನಗರ ನನ್ನ ಏರಿಯಾ ಇದು. ಫಸ್ಟ್ ನಾವು ಕಾಪಾಡ್ಕೊಳ್ಬೇಕು ಅಂತ ನಾನು ಹೊಡ್ತಾ ಇದ್ದೀನಿ. ನೀರೆಲ್ಲೂ ಸಿಕ್ಕಲ್ಲ ಅಂದ್ರೆ ಅಲ್ಲಿ ಹೋಗಿದ್ದೀನಿ ಅಷ್ಟೇ.
ಈ ಸಂದರ್ಭದಲ್ಲಿ ವಾಟರ್ ಸಪ್ಲೈ ಮಾಲೀಕರಾದಂತಹ ರಮೇಶ್ ಕೃಷ್ಣೇಗೌಡ, ನೀರು ಸರಬರಾಜು ವಾಹನ ಮಾಲೀಕರ ಸಂಘದ ಪದಾಧಿಕಾರಿಗಳು ಮತ್ತು ಇತರರು ಈ ಸುದ್ದಿಗೋಷ್ಠಿಯಲ್ಲಿ ಪಾಲ್ಗೊಂಡಿದ್ದರು. ಬ್ಯೂರೋ ರಿಪೋರ್ಟ್ ಅಯ್ಯಣ್ಣ ಮಾಸ್ಟರ್, ಭಾರತ ವೈಭವ ನ್ಯೂಸ್, ಬೆಂಗಳೂರು. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News Channel and BV Fast Web News from all the talukas of Karnataka. If interested, send your resume to 9482633333.